ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಅಕ್ರಮ ಗಾಂಜಾ ಮಾರಾಟ ದಂಧೆಯಲ್ಲಿ ತೊಡಗಿದ್ದ ಪತ್ರಕರ್ತನೊಬ್ಬ ಸೇರಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾಲೂರು ಪೊಲೀಸರು. ಮಾಲೂರು ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅಕ್ರಮ ಚಟುವಟಿಕೆಗಳಾದ ಅಕ್ರಮ ಮದ್ಯ ಮಾರಾಟ, ಗಾಂಜಾ ಮಾರಾಟ ಹಾಗೆ ಇಸ್ಪೀಟ್ ದಂಧೆಗಳು ಈ ರೀತಿಯ ಪ್ರಕರಣಗಳನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಒಂದು ವಿಶೇಷ ಗಸ್ತನ್ನ ಪೊಲೀಸರು ಆಯೋಜನೆ ಮಾಡಿಕೊಂಡಿದ್ರು. ಸೊ ಈ ಒಂದು ವಿಶೇಷ ಗಸ್ತಿನಲ್ಲಿದ್ದಾಗ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಹೊಸಕೋಟೆ ಕಡೆಯಿಂದ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಿದ್ದಾರೆ ಅಂತ. ಸೊ ಕಾರ್ಯಪ್ರವೃತ್ತರಾದ ಪೊಲೀಸರು ಬೊಲೆರೋವನ್ನ ತಡೆದು ತನಿಖೆಯನ್ನ ನಡೆಸಿ ಪರಿಶೀಲನೆ ನಡೆಸಿದಾಗ ಬೊಲೆರೋದಲ್ಲಿ ಸುಮಾರು 50,000 ರೂಪಾಯಿ ಬೆಲೆ ಬಾಳುವ ಗಾಂಜಾ ದೊರೆಯುತ್ತೆ. ಹಾಗೆ ಬೊಲೆರೋದ ಡ್ರೈವರ್ ವೇಣುಗೋಪಾಲ್ನನ್ನ ಬಂಧಿಸಿ ಪ್ರಕರಣವನ್ನ ದಾಖಲು ಮಾಡ್ತಾರೆ. ತನಿಖೆಯನ್ನ ನಡೆಸಿದಾಗ ವೇಣುಗೋಪಾಲ್, ನಂದಿನಿ ಅನ್ನೋರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಮಾಹಿತಿ ನೀಡುತ್ತಾರೆ. ನಂದಿನಿ ಅವರನ್ನ ವಿಚಾರಣೆ ನಡೆಸಿದಾಗ ಈ ಒಂದು ಗಾಂಜಾ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ನಾನು ಪತ್ರಕರ್ತ ಅಂತ ಹೇಳ್ಕೊಳ್ತಾ ಇದ್ದ ಕಸಬಾ ಹೋಬಳಿಯ ಮಡಿವಾಳ ಗ್ರಾಮದ 27 ವರ್ಷದ ಮುನಿರಾಜು ಅಲಿಯಾಸ್ ಟೈಗರ್ ಮುನಿರಾಜು ನನಗೆ ಗಾಂಜಾವನ್ನ ಕೊಟ್ಟು ಮಾರಿಕೊಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಮಾರಾಟ ಮಾಡಕ್ಕೆ ಹೋಗಿದ್ರಿ ಅಂತ ನಂದಿನಿ ಹೇಳಿಕೆಯನ್ನ ನೀಡ್ತಾರೆ. ಸೊ ಈ ಒಂದು ಹೇಳಿಕೆಯ ಆಧಾರದ ಮೇಲೆ ಮುನಿರಾಜುರವರನ್ನ ವಶಪಡಿಸಿಕೊಂಡು ತನಿಖೆಯನ್ನ ನಡೆಸಿ ಸುಮಾರು 50,000 ರೂಪಾಯಿ ಬೆಲೆ ಬಾಳುವ ಗಾಂಜಾ ಹಾಗೆ 5 ಲಕ್ಷ ಬೆಲೆ ಬಾಳುವ ಬೊಲೆರೋವನ್ನ ವಶಪಡಿಸಿಕೊಂಡು ಕಾನೂನು ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.